Okay students, in the last class we studied about the mouth and buccal cavity, digestive system only, and next second one will be to food pipe or also face. Food pipe ಅಲ್ಲಿ ಏನಾಗುತ್ತೆ process ಅಂತ ಹೇಳ್ಬಿಟ್ಟು ನೋಡೋಣ. Starts from neck region and runs until the chest. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? It will start from neck ಇಂದ ಸ್ಟಾರ್ಟ್ ಆಗಿ ಚೆಸ್ಟ್ ವರ್ಗು and interconnected to the stomach also. Stomach ವರ್ಗು ಅದು ಕನೆಕ್ಟೆಡ್ ಆಗಿರುತ್ತೆ. ಅದರಲ್ಲಿ ಏನು ಪ್ರೋಸೆಸ್ ಆಗುತ್ತೆ? Food passes through food pipe and reaches the stomach. ನಾವೇನು ಫುಡ್ ತಿಂತೀವಲ್ಲ, ಕನ್ಸ್ಯೂಮ್ ಮಾಡ್ತೀವಲ್ಲ, ಅದು ಸೀದಾ ಡೈರೆಕ್ಟ್ಲಿ ಗೋ ಥ್ರೂ ಸ್ಟಮಕ್ಕಿಗೆ ಹೋಗುತ್ತೆ. ಆಮೇಲೆ ಫುಡ್ ಮೂವ್ಸ್ ಇನ್ ಎ ಡೌನ್ವರ್ಡ್ ಡೈರೆಕ್ಷನ್. ಫುಡ್ ನಾವು ಊಟ ಮಾಡೋದು ಯಾವಾಗಲೂ ಡೌನ್ವರ್ಡ್ ಡೈರೆಕ್ಷನಲ್ಲೇ ಹೋಗುತ್ತೆ, ಅಪ್ವರ್ಡ್ ಡೈರೆಕ್ಷನಲ್ಲಿ ಹೋಗೋದಿಲ್ಲ. ಯಾವ ಡೈರೆಕ್ಷನ್? ಡೌನ್ವರ್ಡ್ಸ್. ನಾವು ಊಟ ಮಾಡಿದ್ದು ಇದೇ ಥರ ಮೂಮೆಂಟಲ್ಲಿ ಇಲ್ಲಿ ತೋರಿಸಿದ್ದೀನಿ ಪಿಕ್ಚರ್, ಅರೇಂಜ್ಮೆಂಟ್ ಆಫ್ ಫುಡ್. ಓಕೆ, ದಿಸ್ ಈಸ್ ಎ ಫುಡ್ ಪೈಪ್. ದಿಸ್ ಈಸ್ ಅ ಫುಡ್ ಪೈಪ್. ಇಲ್ಲಿ ನಾವು ಫುಡ್ ಇರೋದಕ್ಕೆ ತೋರಿಸ್ತಾ ಇದ್ದೀನಿ. ಫುಡ್ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ, ಫುಡ್ ಪೈಪಲ್ಲಿ ಹೋಗ್ತಾ ಇದೆ. ಥ್ರೋಟ್ ಫುಡ್ ಪೈಪ್ ಅದು ಎಲ್ಲಿ ಬರುತ್ತೆ? ಸ್ಟಮಕ್ಕಲ್ಲಿ ಬಂದು ಸ್ಟೋರ್ ಆಗುತ್ತೆ. ಓಕೆನಾ? ದಿಸ್ ಈಸ್ ಎ ಡೌನ್ವರ್ಡ್ ಡೈರೆಕ್ಷನ್. ಈ ಡೈರೆಕ್ಷನಲ್ಲೇ ಹೋಗಬೇಕು, ಈ ಡೈರೆಕ್ಷನಲ್ಲಿ ಹೋಗಲ್ಲ. ಈ ಡೈರೆಕ್ಷನಲ್ಲಿ ಹೋದಾಗ ಏನು ಯಾವ ಟೈಮಲ್ಲಿ ಹೋಗುತ್ತೆ ಅಂತಂದರೆ, ಸಪೋಸ್ ನಮಗೇನಾದ್ರು ಇಂಡೈಜೆಷನ್ ಆಗಿತ್ತು, ಏನೋ ಫುಡ್ ಡೈಜೆಸ್ಟ್ ಆಗಿದ್ದಿಲ್ಲ ಅಂದ ಕೇಸಲ್ಲಿ ನಮ್ಗೆ ಹುಷಾರಿಲ್ಲ ಅಂದರೆ ಅಪ್ವರ್ಡ್ಸ್ ಡೈರೆಕ್ಷನಲ್ಲಿ ಬರುತ್ತಲ್ಲ, ದಟ್ ಈಸ್ ಕಾಲ್ಡ್ ವಾಮಿಟಿಂಗ್ ಆದಾಗ ಮಾತ್ರ ಅಪ್ವರ್ಡ್ ಡೈರೆಕ್ಷನಲ್ಲಿ ಬರುತ್ತೆ. ಇಲ್ಲ ಅಂತಂದರೆ ವಾಟ್ ಎವರ್ ವಿ ಕನ್ಸ್ಯೂಮ್, ವಾಟ್ ಎವರ್ ವಿ ಈಟ್, ಇಟ್ ವಿಲ್ ಗೋ ಆನ್ ಡೌನ್ವರ್ಡ್ ಡೈರೆಕ್ಷನ್. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಆಫ್ ಫುಡ್ ಪೈಪ್ ಫಂಕ್ಷನ್. ನೆಕ್ಸ್ಟ್ ಥರ್ಡ್ ಒನ್ ಸ್ಟಮಕ್. ವಾಟ್ ಈಸ್ ಸ್ಟಮಕ್? ಸ್ಟಮಕಲ್ಲಿ ಏನಾಗುತ್ತೆ? ಓಕೆ, ಇಟ್ ಈಸ್ ಎ ಬ್ಯಾಗ್ ಲೈಕ್ ಸ್ಟ್ರಕ್ಚರ್ ಇನ್ ಅ ಫ್ಲಾಟನ್ ಜೆ ಶೇಪ್. ಇದು ಬ್ಯಾಗ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಇಲ್ಲಿದೆ ಅಲ್ಲ, ದಿಸ್ ಈಸ್ ಎ ಸ್ಟಮಕ್, ಬ್ಯಾಗ್ ಲೈಕ್ ಸ್ಟ್ರಕ್ಚರ್. ಇದು ಜೆ ಶೇಪಲ್ಲಿ ಇರುತ್ತೆ. ಇಟ್ ಈಸ್ ಎ ಕನೆಕ್ಟೆಡ್ ವಿತ್ ದಿ ಫುಡ್ ಪೈಪ್ ಆ್ಯಂಡ್ ಅ ಸ್ಮಾಲ್ ಇಂಟೆಸ್ಟೈನ್. ಇಲ್ಲಿ ಲಾಸ್ಟ್ ನಿಮಗೆ ಇಂಟೆಸ್ಟೈನ್ ಡಯಾಗ್ರಾಮ್ ತೋರಿಸಿದ್ದೆ ನಾನು. ಸ್ಟಮಕ್ ಸ್ಟಾರ್ಟ್ ಕನೆಕ್ಟೆಡ್ ವಿತ್ ದ ಫಸ್ಟ್ ಕನೆಕ್ಟೆಡ್ ವಿತ್ ದ ಫುಡ್ ಪೈಪ್ ಆ್ಯಂಡ್ ಲಾಸ್ಟ್ ಕನೆಕ್ಟೆಡ್ ಟು ಸ್ಮಾಲ್ ಇಂಟೆಸ್ಟೈನ್. ನೆಕ್ಸ್ಟ್ ಅದು ಲಾಸ್ಟ್ ಎಂಡ್ ಆಗೋದು ಎಲ್ಲಿಗೆ? ಸ್ಮಾಲ್ ಇಂಟೆಸ್ಟೈನಿಗೆ. ಈ ಫಸ್ಟ್ ಫುಡ್ ಏನು ಕನ್ಸ್ಯೂಮ್ ಮಾಡ್ತೀವಲ್ಲ, ನಾವು ತಿಂತೀವಲ್ಲ, ಫಸ್ಟ್ ಸ್ಟಮಕ್ಕಿಗೆ ಬಂದು ಅದರಿಂದ ನೆಕ್ಸ್ಟ್ ಸ್ಮಾಲ್ ಇಂಟೆಸ್ಟೈನ್ಗೆ ಹೋಗುತ್ತೆ. ಓಕೆ, ನೆಕ್ಸ್ಟ್ ಸ್ಟಮಕ್ ಲೈನಿಂಗ್ ಪ್ರೊಡ್ಯೂಸ್ 3 ಥಿಂಗ್ಸ್. ವಾಟ್ ಆರ್ ದಿ 3 ಥಿಂಗ್ಸ್? ಸ್ಟಮಕಲ್ಲಿ ಲೈನಿಂಗ್ ಪ್ರೊಡ್ಯೂಸ್ ಆಗುತ್ತೆ, ಅದರಲ್ಲಿ 3 ಥಿಂಗ್ಸ್ ಪ್ರೊಡ್ಯೂಸ್ ಆಗುತ್ತೆ. ವಾಟ್ ಈಸ್ ದ ಮ್ಯೂಕಸ್ ಆ್ಯಂಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆ್ಯಂಡ್ ಡೈಜೆಸ್ಟಿವ್ ಜ್ಯೂಸ್. ಫಸ್ಟ್ ಮ್ಯೂಕಸಲ್ಲಿ ಏನಾಗುತ್ತೆ? ಇಟ್ ಪ್ರೊಟೆಕ್ಟ್ಸ್ ದಿ ಲೈನಿಂಗ್ ಆಫ್ ದಿ ಸ್ಟಮಕ್ ಅಗೇನ್ಸ್ಟ್ ದಿ ಆ್ಯಸಿಡ್. ನಾವೇನು ಊಟ ಮಾಡ್ತೀವಲ್ಲ, ನಾವು ಊಟ ಮಾಡಿದ್ರಲ್ಲಿ ಆ್ಯಸಿಡ್ ಪ್ರೊಡ್ಯೂಸ್ ಆಗುತ್ತೆ. ಆ ಆ್ಯಸಿಡ್ ಜೊತೆಗೆ ಫೈಟ್ ಮಾಡಲಿಕ್ಕೋಸ್ಕರ, ಪ್ರೊಟೆಕ್ಟ್ ಆಗಲಿಕ್ಕೋಸ್ಕರ ಈ ಮ್ಯೂಕಸ್ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಏನು ಮಾಡುತ್ತೆ? ಕಿಲ್ಸ್ ಬ್ಯಾಕ್ಟೀರಿಯಾ ದಟ್ ಎಂಟರ್ಸ್ ಅಲಾಂಗ್ ದಿ ಫುಡ್ಡಲ್ಲಿ ನಾವೇನು ಫುಡ್ ಕನ್ಸ್ಯೂಮ್ ಮಾಡ್ತೀವಲ್ಲ, ಆ ಫುಡ್ಡಲ್ಲಿ ಬ್ಯಾಕ್ಟೀರಿಯಾಸ್ ಇರುತ್ತೆ. ಆ ಬ್ಯಾಕ್ಟೀರಿಯಾಸ್ನ ಕಿಲ್ ಮಾಡಲಿಕ್ಕೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆ್ಯಕ್ಟಿವ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಒನ್ ಡೈಜೆಸ್ಟಿವ್ ಜ್ಯೂಸ್. ವಾಟ್ ಈಸ್ ಡೈಜೆಸ್ಟಿವ್ ಜ್ಯೂಸ್? ಡೈಜೆಸ್ಟಿವ್ ಜ್ಯೂಸ್ ಏನು ಮಾಡುತ್ತೆ? ಇಟ್ ಬ್ರೇಕ್ ಡೌನ್ಸ್ ಪ್ರೋಟೀನ್ಸ್ ಇಂಟು ಎ ಸಿಂಪ್ಲರ್ ಸಬ್ಸ್ಟೆನ್ಸ್. ಏನು ನಾವು ಪ್ರೋಟೀನ್ಸ್ ಫುಡ್ಸ್ನ ಕನ್ಸ್ಯೂಮ್ ಮಾಡ್ತೀವೋ, ತಿಂತೀವಲ್ಲ, ಅದನ್ನು ಬ್ರೇಕ್ ಡೌನ್ ಮಾಡುತ್ತೆ ಇನ್ನು ಸ್ಮಾಲರ್ ಸಬ್ಸ್ಟೆನ್ಸ್. ಎಷ್ಟು ಸ್ಮಾಲ್ ಆಗುತ್ತೋ ಅಷ್ಟು ಸ್ಮಾಲರ್ ಸಬ್ಸ್ಟೆನ್ಸ್ ಆಗಿ ಬ್ರೇಕ್ ಡೌನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಈಸ್ ಸ್ಮಾಲ್ ಇಂಟೆಸ್ಟೈನ್. ಓಕೆ, ನೆಕ್ಸ್ಟ್ ಈಸ್ ಸ್ಮಾಲ್ ಇಂಟೆಸ್ಟೈನ್. ನಾವೇನು ಫುಡ್ ಕನ್ಸ್ಯೂಮ್ ಮಾಡ್ತೀವಲ್ಲ, ಅದು ನೆಕ್ಸ್ಟ್ ಸ್ಟಮಕ್, ಫುಡ್ ಪೈಪಿಂದ ಸ್ಟಮಕ್ ಬರುತ್ತೆ. ನೆಕ್ಸ್ಟ್ ಸ್ಟಮಕ್ಕಿಂದ ಸ್ಮಾಲ್ ಇಂಟೆಸ್ಟೈನಿಗೆ ಬರುತ್ತೆ. ಸ್ಮಾಲ್ ಇಂಟೆಸ್ಟೈನಲ್ಲಿ ಏನು ಪ್ರೋಗ್ರೆಸ್ ಆಗುತ್ತೆ, ಹೌ ಇಟ್ ವಿಲ್ ಟೇಕ್ ಪ್ಲೇಸ್ ಡೈಜೆಷನ್ ಅಂತೇಳಿ ಇಲ್ಲಿ ನೋಡೋಣ. ಸ್ಮಾಲ್ ಇಂಟೆಸ್ಟೈನ್, ಇಟ್ ಈಸ್ ಅ ಹೈಲಿ ಕಾಯಿಲ್ಡ್. ವಾಟ್ ಈಸ್ ಕಾಯಿಲ್ಡ್? ಕಾಯಿಲ್ಡ್ ಮೀನ್ಸ್ ರೌಂಡೆಡ್, ರಿಂಗ್ ಟೈಪ್, ಸ್ಪ್ರಿಂಗ್ ಇರುತ್ತಲ್ಲ ಆ ಥರ ರೌಂಡೆಡ್ ಆಗಿ ಇರುತ್ತೆ. ನೀವು ನೋಡಿರ್ಬೋದು ಸ್ಮಾಲ್ ಇಂಟೆಸ್ಟೈನ್, ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮಲ್ಲಿ ತೋರಿಸಿದ್ದೀನಿ. ದೀಸ್ ಆರ್ ಇಲ್ಲೇನಿದೆ ಅಲ್ಲ, ಫುಲ್ ಕಾಯಿಲ್ಡ್ ರೌಂಡ್ ಟ್ಯೂಬ್ಸ್ ಇದೆ ಅಲ್ಲ, ದಟ್ ಈಸ್ ಕಾಲ್ಡ್ ಸ್ಮಾಲ್ ಇಂಟೆಸ್ಟೈನ್. ಓಕೆ, ಆಲ್ಮೋಸ್ಟ್ 7.5 ಮೀಟರ್ಸ್ ಇರುತ್ತೆ. ಅದರ ಲೆಂತ್ ಎಷ್ಟಿರುತ್ತೆ? ಒಳಗಡೆಗೆ 7.5 ಮೀಟರ್ಸ್ ಇರುತ್ತೆ. ಕಂಪ್ಲೀಟ್ಲಿ ಡೈಜೆಷನ್ ಟೇಕ್ ಪ್ಲೇಸ್ ಹಿಯರ್. ಏನು ನಾವು ಫುಡ್ನ ಕನ್ಸ್ಯೂಮ್ ಮಾಡಿರ್ತೀವಲ್ಲ, ಡೈಜೆಷನ್ ಆಗೋದು ಇದರಲ್ಲೇ ಸ್ಮಾಲ್ ಇಂಟೆಸ್ಟೈನಲ್ಲೇ ಕಂಪ್ಲೀಟಾಗಿ ಡೈಜೆಷನ್ ಆಗುತ್ತೆ. ಸ್ಮಾಲ್ intestine
receives the secretion from a 2 glands. ಸ್ಮಾಲ್ ಇಂಟೆಸ್ಟೈನಲ್ಲೂ ಸೆಕ್ರೇಷನ್ ಆಗಬೇಕು. ಸೆಕ್ರೇಷನ್ ಆಗೋಕ್ಕೆ 2 ಗ್ಲ್ಯಾಂಡ್ಸ್ ಯೂಸ್ ಆಗುತ್ತೆ. ಯಾವ್ಯಾವು? ಫಸ್ಟ್ ಒನ್ ಲಿವರ್ ಆ್ಯಂಡ್ ಸೆಕೆಂಡ್ ಪ್ಯಾಂಕ್ರಿಯಾಸ್. ವಾಟ್ ಈಸ್ ಲಿವರ್ ಆ್ಯಂಡ್ ಪ್ಯಾಂಕ್ರಿಯಾಸ್? ಲಿವರ್ ಫಸ್ಟ್ ಈಸ್ ಲಿವರ್. ಲಿವರ್ ಯಾವ ಕಲರ್ ಇರುತ್ತೆ? ರೆಡ್ಡಿಶ್ ಬ್ರೌನ್ ಇನ್ ಕಲರ್. ಲಿವರ್ ರೆಡ್ಡಿಶ್ ಬ್ರೌನ್ ಇನ್ ಕಲರಲ್ಲಿ ಇರುತ್ತೆ. ಓಕೆ, ಇಟ್ ಈಸ್ situated in the upper part of the abdomen on the right side. ಇಲ್ಲಿ upper part of the ಅಪ್ಪರ್ ಪಾರ್ಟ್ ಇಲ್ಲಿ ತೋರಿಸಿದೆ ನೋಡಿ. ಲಿವರ್ ನೀವು ಏನೇನು ನೋಡ್ಬೇಕಂತಂದ್ರು ನಿಮ್ಮದು ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ತೆಗೀರಿ, ಅದ್ರಲ್ಲಿ ಗೊತ್ತಾಗುತ್ತೆ. ಫಸ್ಟ್ ಅಪ್ಪರ್ ಪಾರ್ಟ್ ಆಫ್ ದಿ ಇನ್ನು ರೈಟ್ ಸೈಡಲ್ಲಿ ಲಿವರ್ ಪ್ಲೇಸ್ ಆಗಿದೆ, ಸಿಚುವೇಟೆಡ್ ಆಗಿದೆ. ಓಕೆ, ದಿಸ್ ಈಸ್ ದಿ ಲಾರ್ಜೆಸ್ಟ್ ಗ್ಲ್ಯಾಂಡ್ ಆಫ್ ಅವರ್ ಬಾಡಿ. ಇದು ಲಾರ್ಜೆಸ್ಟ್ ಗ್ಲ್ಯಾಂಡ್ ದಿಸ್ ಈಸ್ ದಿ ಲಾರ್ಜೆಸ್ಟ್ ಗ್ಲ್ಯಾಂಡ್ ಇನ್ ಅವರ್ ಬಾಡಿ. ಓಕೆ, ನೆಕ್ಸ್ಟ್ secrete a digestive juice called bile. ಇದರಲ್ಲೂ ಡೈಜೆಸ್ಟಿವ್ ಜ್ಯೂಸ್ ಸೆಕ್ರೆಟ್ ಆಗುತ್ತೆ. ಯಾವುದದು? ಬೈಲ್. ಓಕೆ, ಬೈಲ್ ಜ್ಯೂಸ್ ಈಸ್ ಸ್ಟೋರ್ಡ್ ಇನ್ ಗಾಲ್ ಬ್ಲೇಡರ್. ಗಾಲ್ ಬ್ಲೇಡರ್ ಅಲ್ಲಿ ಬೈಲ್ ಜ್ಯೂಸ್ ಸ್ಟೋರ್ ಆಗುತ್ತೆ. ಗಾಲ್ ಬ್ಲೇಡರ್ ಎಲ್ಲಿರುತ್ತೆ? ಲಿವರ್ ಬಿಲೋನೆ ಗಾಲ್ ಬ್ಲೇಡರ್ ಇರುತ್ತೆ. ಓಕೆ, ದಿಸ್ ಇಸ್ ದಿ ಗಾಲ್ ಬ್ಲೇಡರ್. ಇಟ್ ಹೆಲ್ಪ್ಸ್ ಟು ಡೈಜೆಸ್ಟ್ ಫ್ಯಾಟ್. ಇದು ಲಿವರಲ್ಲಿ ಏನು ಫಂಕ್ಷನ್ ಆಗುತ್ತೆ ಅಂತ ಅಂದರೆ, ನಾವೇನು ಫ್ಯಾಟ್ ಫುಡ್ನ ಕನ್ಸ್ಯೂಮ್ ಮಾಡ್ತೀವೋ ಇಲ್ಲ ನಾವು ನಾರ್ಮಲಿ ಫುಡ್ ಕನ್ಸ್ಯೂಮ್ ಮಾಡೋದ್ರಲ್ಲಿ ಫ್ಯಾಟ್ ಇರುತ್ತಲ್ಲ, ಅದು ಡೈಜೆಸ್ಟ್ ಆಗಲಿಕ್ಕೋಸ್ಕರ ಡೈಜೆಸ್ಟ್ ಮಾಡೋದೇ ಲಿವರಲ್ಲಿ ಡೈಜೆಸ್ಟ್ ಆಗುತ್ತೆ ಅದು. ಓಕೆನಾ? ಲಿವರಿಂದ ಏನು ಫಂಕ್ಷನ್? ಲಿವರ್ ಯಾವ ಕಲರ್ ಇರುತ್ತೆ? ಇಟ್ ಈಸ್ ಇನ್ ರೆಡ್ಡಿಶ್ ಬ್ರೌನ್ ಕಲರ್ ಆ್ಯಂಡ್ ಇಟ್ ಈಸ್ ದ ಲಾರ್ಜೆಸ್ಟ್ ಗ್ಲ್ಯಾಂಡ್ ಆಫ್ ಅವರ್ ಬಾಡಿ. ಅಂದರೆ ಬಿಗ್ ಪಾರ್ಟ್, ಬಿಗ್ ಆರ್ಗನ್ ಇನ್ ಅವರ್ ಬಾಡಿ. ಇದರಲ್ಲಿ ಏನದು? ಸ್ಯಾಕ್ರೇಟೆಡ್ ಡೈಜೆಸ್ಟಿವ್ ಜ್ಯೂಸ್ ಕ್ರಿಯೇಟ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಅ ಬೈಲ್. ಓಕೆ, ಬೈಲ್ ಜ್ಯೂಸ್ ಎಲ್ಲಿ ಸ್ಟೋರ್ ಇರುತ್ತೆ ಅಂತಂದರೆ ಗಾಲ್ ಬ್ಲೇಡರಲ್ಲಿ ಸ್ಟೋರ್ ಇರುತ್ತೆ. ಲಿವರಿನ ಫಂಕ್ಷನ್ ಏನಂತಂದರೆ ಡೈಜೆಸ್ಟ್ ಎ ಫ್ಯಾಟ್ನ ಡೈಜೆಸ್ಟ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಲಿವರ್. ಓಕೆ, ನೆಕ್ಸ್ಟ್ ವಾಟ್ ಈಸ್ ಪ್ಯಾಂಕ್ರಿಯಾಸ್? ಪ್ಯಾಂಕ್ರಿಯಾಸ್ is a cream colored gland. It is a cream colored gland. It is situated. Okay, one second. Large cream colored gland located just below the stomach. Stomach in ಕೆಳಗಡೆಗೆ ಇರುತ್ತೆ. This is a stomach. I'm showing. Stomach below ಇರುತ್ತಲ್ಲ, this is a pancreas. ಇದರಲ್ಲೂ ಏನದು? ಜ್ಯೂಸ್, ಡೈಜೆಸ್ಟಿವ್ ಜ್ಯೂಸ್ ಕ್ರಿಯೇಟ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಅ ಪ್ಯಾಂಕ್ರಿಯಾಟಿಕ್ ಜ್ಯೂಸ್. ದಟ್ ಹೆಲ್ಪ್ಸ್ ಇನ್ ಡೈಜೆಷನ್ ಆಫ್ ಫ್ಯಾಟ್ಸ್, ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಪ್ರೋಟೀನ್ಸ್. ಪ್ಯಾಂಕ್ರಿಯಾಸಲ್ಲಿ ಏನಾಗುತ್ತೆ? ಇಲ್ಲೇನಾಗುತ್ತೆ ಅಂದರೆ ಲಿವರಲ್ಲಿ ಬರೀ ಫ್ಯಾಟಿ ಐಟಮ್ಸ್ ಅಷ್ಟೇ ಡೈಜೆಸ್ಟ್ ಆಗುತ್ತೆ. ಪ್ಯಾಂಕ್ರಿಯಾಸಲ್ಲಿ ಬಂದರೆ ಫ್ಯಾಟ್ಸ್, ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಪ್ರೋಟೀನ್ಸ್ ಇವೆಲ್ಲವನ್ನು ಡೈಜೆಷನ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ? ದಿಸ್ ಇಸ್ ಆಲ್ ಅಬೌಟ್ ಆಫ್ ಸ್ಮಾಲ್ ಇಂಟೆಸ್ಟೈನ್. ನೆಕ್ಸ್ಟ್ ಅಬ್ಸಾರ್ಪ್ಷನ್ ಇನ್ ಸ್ಮಾಲ್ ಇಂಟೆಸ್ಟೈನ್. ಯಾವ ಥರ ಅಬ್ಸಾರ್ಪ್ಷನ್ ಇರುತ್ತೆ? ಡೈಜೆಷನ್ ಆದಮೇಲೆ ನೆಕ್ಸ್ಟ್ ಅದು ಬಾಡಿಗೆ ಯಾವ ಥರ ಸಪ್ಲೈಮೆಂಟ್ ಇರುತ್ತೆ ಅಂತ ಹೇಳಿ ನೋಡೋಣ. ಅಬ್ಸಾರ್ಪ್ಷನ್ ಇನ್ ಸ್ಮಾಲ್ ಇಂಟೆಸ್ಟೈನ್. First, absorption. What is absorption? Process by which digested food enters the blood vessels. ಇದರಲ್ಲಿ ಏನಾಗುತ್ತೆ? ನಾವೇನು ಫುಡ್ ಕನ್ಸ್ಯೂಮ್ ಮಾಡಿರ್ತೀವೋ ಸ್ಮಾಲ್ ಇಂಟೆಸ್ಟೈನಲ್ಲಿ ಕಂಪ್ಲೀಟಾಗಿ ಡೈಜೆಸ್ಟ್ ಆದ ನೆಕ್ಸ್ಟ್ ಏನಾಗುತ್ತೆ? ಬ್ಲಡ್ ವೆಸಲ್ಸಿಗೆ ಮೂವ್ಮೆಂಟ್ ಆಗುತ್ತೆ. ಅದು ಬ್ಲಡ್ ವೆಸಲ್ಸಿಗೆ ಮೂವ್ ಆಗುತ್ತೆ. ಏನಿರುತ್ತಲ್ಲ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಮಿನರಲ್ಸ್ ಅದೆಲ್ಲನೂ ಬ್ಲಡ್ ಸೆಲ್ಸಿಗೆ ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ವಿಲಿ the small finger like a structure on the inner wall of small intestine. Small intestine ಅಲ್ಲಿ really small finger like structure ಆಗಿ ಪ್ರೆಸೆಂಟ್ ಇರುತ್ತೆ. ಅದರದ್ದು ಏನು ಅಂತಂದರೆ increase the surface area of intestine. ಏನದು? ಸ್ಮಾಲ್ ಇಂಟೆಸ್ಟೈನ್ ಸರ್ಫೇಸ್ ಏರಿಯಾ ಅದಲ್ಲ, ಅದನ್ನೇ ಇನ್ಕ್ರೀಸ್ ಮಾಡಲಿಕ್ಕೆ really ಹೆಲ್ಪ್ ಮಾಡುತ್ತೆ. ಓಕೆ, assimilation. What is assimilation? Process by which the body organs utilize the digested food. ನಾವೇನು ಫುಡ್ ಕನ್ಸ್ಯೂಮ್ ಮಾಡ್ತೀವೋ ಇಲ್ಲಿ ಅಬ್ಸಾರ್ಪ್ಷನ್ ಅಲ್ಲಿ ಬಂದರೆ ಫುಡ್ ಡೈಜೆಸ್ಟ್ ಆಗಿದ್ದನ್ನು ನೆಕ್ಸ್ಟ್ ಬ್ಲಡ್ ವೆಸಲ್ಸಿಗೆ ಸಪ್ಲೈ ಆಗುತ್ತೋ ಅದೇ ಥರನೇ ಬ್ಲಡ್ ವೆಸಲ್ಸಿಂದ ನಮ್ಮ ಬಾಡಿ ಆರ್ಗನ್ಸ್, ಕೈ ಆಯಿತು, ಇಲ್ಲ ಐಸ್ ಆಯಿತು, ಲೆಗ್ಸ್ ಆಯಿತು, ಮೂಮೆಂಟ್ಸಿಗೆ ಎಲ್ಲ ಪಿಕಪ್ ಮಾಡೋಕ್ಕೆ ಅದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಫುಡ್ ವಿಲ್ ಬಿ ಬಾಡಿ ಆರ್ಗನ್ಸ್ ಯುಟಿಲೈಸ್ ದಿ ಡೈಜೆಸ್ಟೆಡ್ ಫುಡ್. ಅದನ್ನು ಆ ಸೆಲ್ಸ್ನ ಆರ್ಗನ್ಸ್ಗೆ ಸಪ್ಲೈ ಮಾಡುತ್ತೆ. ಓಕೆನಾ? ದಿಸ್ ಇಸ್ ಆಲ್ ಅಬೌಟ್ ಆಫ್ ಸ್ಮಾಲ್ ಇಂಟೆಸ್ಟೈನ್. ಫಸ್ಟ್ ಏನು?
ಸ್ಮಾಲ್ ಇಂಟೆಸ್ಟೈನ್ ಹೈಲಿ ಕೋಲ್ಡ್, ಆಲ್ಮೋಸ್ಟ್ 7.5 ಮೀಟರ್. ಇಲ್ಲಿ ಕಂಪ್ಲೀಟ್ ಆಗಿ ಡೈಜೆಸ್ಟಿವ್ ಟೇಕ್ ಪ್ಲೇಸ್ ಆಗುತ್ತೆ. ಆಮೇಲೆ ಸ್ಮಾಲ್ ಇಂಟೆಸ್ಟೈನ್ಸ್ ರಿಸೀವ್ಸ್ ಸೆಕ್ರೇಷನ್ ಫ್ರಮ್ 2 ಗ್ಲ್ಯಾಂಡ್ಸ್ ವಿಚ್ ಆರ್ ದೋಸ್ ಲಿವರ್ ಆ್ಯಂಡ್ ಪ್ಯಾಂಕ್ರಿಯಾಸ್. ಲಿವರಲ್ಲಿ ಏನಾಗುತ್ತೆ, ಫ್ಯಾಟಿ ಐಟಮ್ಸ್ನ ಡೈಜೆಸ್ಟ್ ಆಗುತ್ತೆ. ಇಲ್ಲೊಂದು ಡೈಜೆಸ್ಟಿವ್ ಜ್ಯೂಸ್ ರಿಲೀಸ್ ಆಗುತ್ತೆ, ದಟ್ ಈಸ್ ಕಾಲ್ಡ್ ಅ ಬೈಲ್, ದಟ್ ಈಸ್ ಸ್ಟೋರ್ಡ್ ಇನ್ ಗಾಲ್ ಬ್ಲಾಡರ್. ಆಮೇಲೆ ನೆಕ್ಸ್ಟ್ ಪ್ಯಾಂಕ್ರಿಯಾಸ್, ಕ್ರೀಮ್ ಇನ್ ಕಲರ್. ಆ್ಯಂಡ್ ನೆಕ್ಸ್ಟ್ ದಿಸ್ ಈಸ್ ಆಲ್ಸೋ ರಿಲೀಸ್ಡ್ ಜ್ಯೂಸ್ ಕಾಲ್ಡ್ ಪ್ಯಾಂಕ್ರಿಯಾಟಿಕ್ ಜ್ಯೂಸ್, ದಟ್ ಈಸ್ digested for fats, carbohydrates and proteins in digestion ಆಗುತ್ತೆ ಇಲ್ಲಿ. ನೆಕ್ಸ್ಟ್ ಅಬ್ಸಾರ್ಪ್ಷನ್ ಇನ್ ಸ್ಮಾಲ್ ಇಂಟೆಸ್ಟೈನ್. ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಅಬ್ಸಾರ್ಪ್ಷನ್ ಯಾವ ಥರ, ಫಸ್ಟ್ ಅಬ್ಸಾರ್ಪ್ಷನ್ ಫುಡ್ ನಾವು ಕನ್ಸ್ಯೂಮ್ ಮಾಡಿರೋದನ್ನ ನೆಕ್ಸ್ಟ್ ಡೈಜೆಷನ್ ಆಗಿದ್ದನ್ನ ಬ್ಲಡ್ ವೆಸಲ್ಸಿಗೆ ಕಳಿಸುತ್ತೆ. ಅದಾದಮೇಲೆ ನಾವೇನು ಸ್ಮಾಲ್ ಇಂಟೆಸ್ಟೈನಲ್ಲಿ ಏರಿಯಾಸ್ ಎನ್ಲಾರ್ಜ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಅಸಿಮಿಲೇಷನಲ್ಲಿ ಏನಾಗುತ್ತೆ ಅಂತಂದರೆ ಅದೇ ಬ್ಲಡ್ ವೆಸಲ್ಸಿಂದ ಏನು ಫುಡ್ ಇದೆಯಲ್ಲ ಅದನ್ನು ಆರ್ಗನ್ಸ್ಗೆ ಯೂಟಿಲೈಸ್ ಮಾಡುತ್ತೆ, ಎನರ್ಜಿನ ಸಪ್ಲೈ ಮಾಡುತ್ತೆ. ದಿಸ್ ಇಸ್ ಆಲ್ ಆಫ್ ಸ್ಮಾಲ್ ಇಂಟೆಸ್ಟೈನ್. ನೆಕ್ಸ್ಟ್ ಲಾರ್ಜ್ ಇಂಟೆಸ್ಟೈನ್. ಅದು ನಾನು ಸ್ಮಾಲ್ ಇಂಟೆಸ್ಟೈನ್ ಬರ್ತಿದ್ದೀನಿ, ಇಟ್ ಈಸ್ ಅ ಲಾರ್ಜ್ ಇಂಟೆಸ್ಟೈನ್. Large intestine. What is large intestine? Wide tube-like structure. It is a wide tube-like structure. ಇರುತ್ತೆ. ಆಮೇಲೆ ಓನ್ಲಿ 1.5 ಮೀಟರ್ ಅಲಾಂಗ್. ಇದರಲ್ಲಿ ಏನಾಗುತ್ತೆ, ಸ್ಮಾಲ್ ಇಂಟೆಸ್ಟೈನಲ್ಲಿ 7.5 ಮೀಟರ್ ಇರುತ್ತೆ, ಅದೇ ಲಾರ್ಜ್ ಇಂಟೆಸ್ಟೈನಲ್ಲಿ 1.5 ಮೀಟರ್ ಇರುತ್ತೆ ಲೆಂತ್. ಓಕೆ, ಎನಿ ಫುಡ್ ದಟ್ ಲೆಫ್ಟ್ ಅನ್ಡೈಜೆಸ್ಟೆಡ್ ಪಾಸಸ್ ಥ್ರೂ ಲಾರ್ಜ್ ಇಂಟೆಸ್ಟೈನ್. ಈ ಸ್ಮಾಲ್ ಇಂಟೆಸ್ಟೈನಲ್ಲಿ ಕಂಪ್ಲೀಟ್ ಆಗಿ ಫುಡ್ ಡೈಜೆಸ್ಟ್ ಆಗುತ್ತೆ. ಸಪೋಸ್ ಏನಾದರೂ ಸ್ವಲ್ಪ ಪಾರ್ಟ್ಸ್ ಉಳಿದಿತ್ತು, ಇನ್ನೂ ಅನ್ಡೈಜೆಸ್ಟ್ ಇತ್ತು ಅಂದರೆ ಅದು ನೆಕ್ಸ್ಟ್ ಲಾರ್ಜ್ ಇಂಟೆಸ್ಟೈನಿಗೆ ಮೂವ್ ಆಗುತ್ತೆ. ಅಲ್ಲಿ ಏನಾಗುತ್ತೆ, ರೆಸ್ಟ್ ಆಫ್ ದಿ ವೇಸ್ಟ್ ಅನ್ಡೈಜೆಸ್ಟ್ ಫುಡ್ ಪಾಸಸ್ ಥ್ರೂ ದಿ ರೆಕ್ಟಮ್. ಅಲ್ಲಿ ಉಳಿದಿದ್ದನ್ನ ಎಲ್ಲ ನೆಕ್ಸ್ಟ್ ಪಾಸಸ್ ಥ್ರೂ ದಿ ರೆಕ್ಟಮ್. ರೆಕ್ಟಮ್ ಮೀನ್ಸ್ ಎಕ್ಸ್ಕ್ರೇಷನ್ ಮುಖಾಂತರ ಅದು ಹೊರಗಡೆ ಹೋಗುತ್ತೆ. ದಟ್ ಈಸ್ ದಿ ಲಾರ್ಜ್ ಇಂಟೆಸ್ಟೈನ್. ನೆಕ್ಸ್ಟ್ ಇಜೆಕ್ಷನ್, process by which waste undigested food get out of the body through the anus. ನಾವೇನಿಲ್ಲಿ ಲಾರ್ಜ್ ಇಂಟೆಸ್ಟೈನಲ್ಲಿ ಉಳಿದಿರೋಂಥ ಫುಡ್ ಪಾರ್ಟಿಕಲ್ಸ್ ಇರುತ್ತಲ್ವಾ, ರೆಕ್ಟಮ್ ಮುಖಾಂತರ ಹೊರಗಡೆ ಹೋಗುತ್ತೆ. ರೆಕ್ಟಮಲ್ಲಿ ಸ್ಟೋರ್ ಆಗಿ ನೆಕ್ಸ್ಟ್ ಎಕ್ಸ್ಕ್ರೀಷನ್ ಪ್ರೋಸೆಸ್ಸಲ್ಲಿ ಹೊರಗಡೆ ಹೋಗುತ್ತಲ್ಲ, ದಟ್ ಈಸ್ ಕಾಲ್ಡ್ ಇಜೆಕ್ಷನ್. ಇಲ್ಲೇನು ಉಳಿದಿರೋದು ವೇಸ್ಟ್ ಮತ್ತು ಅನ್ಡೈಜೆಸ್ಟಿವ್ ಪಾರ್ಟ್ಸ್ ಎಲ್ಲನೂ ಆನಸ್ ಮುಖಾಂತರ ಬಾಡಿಯಿಂದ ಹೊರಗಡೆ ಹೋಗುತ್ತೆ. ಓಕೆ, ಲಾಸ್ಟ್ ಒನ್ ಈಸ್ digestion in grass and feeding. Okay, next topic is digestion in grass eating animals. Grass eating, ಹುಲ್ಲು ತಿನ್ನುವಂಥ ಪ್ರಾಣಿಗಳಲ್ಲಿ ಯಾವ ಥರ ಡೈಜೆಷನ್ ಟೇಕ್ ಪ್ಲೇಸ್ ಆಗುತ್ತೆ ಅಂತ ಹೇಳಿ ನೋಡೋಣ. ಕ್ವಿಕ್ಲಿ swallow the grass and store it in a separate part of stomach called rumen. ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಕಾವು ಮತ್ತು ರ್ಯಾಬಿಟ್ ಆಯಿತು, ರ್ಯಾಬಿಟ್ ಅವೆಲ್ಲವನ್ನು ಗ್ರಾಸ್ ಐಟಮ್ಸ್ ತಿನ್ನುತ್ತೆ. ಗ್ರಾಸ್ ಐಟಮ್ನ ಅವು ಚೀವ್ ಮಾಡೋದಿಲ್ಲ, ಡೈರೆಕ್ಟ್ಲಿ ನುಂಗುತ್ತೆ. ನುಂಗಿ ಸ್ಟಮಕಲ್ಲೇ ಒಂದು ಪಾರ್ಟ್ ಇರುತ್ತೆ, ಆ ಪಾರ್ಟಲ್ಲಿ ಸ್ಟೋರ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಅ ರೂಮನ್. ಓಕೆ, ಹಿಯರ್ ಫುಡ್ ಈಸ್ ಅ ಪಾರ್ಷಿಯಲಿ ಡೈಜೆಸ್ಟೆಡ್ ಆ್ಯಂಡ್ ಇಸ್ ಕಾಲ್ಡ್ ಕೋಡ್. ಅಂದರೆ ಪಾರ್ಷಿಯಲಿ ಫುಡ್ಡಲ್ಲಿ ಪಾರ್ಷಿಯಲಿ ಡೈಜೆಸ್ಟ್ ಆಗುತ್ತೆ. ಏನು ನಾವು ಕನ್ಸ್ಯೂಮ್ ಮಾಡುತ್ತಲ್ಲ ಅದು ಪೇಸ್ಟ್ ಮುಖಾಂತರ ಫುಲ್ಲಿ ಚೀವ್ ಮಾಡೋದಿಲ್ಲ, ಅವು ಪಾರ್ಷಿಯಲಿ ಚೀವ್ ಆಗಿ ಫುಡ್ಡಲ್ಲಿ ಇರುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಫುಡ್ ರಿಟರ್ನ್ಸ್ ಟು ದಿ ಮೌತ್ ಇನ್ ಅ ಸ್ಮಾಲ್ ಲಂಗ್ಸ್ ಆ್ಯಂಡ್ ಅನಿಮಲ್ಸ್ ಚ್ಯೂಸ್ ಇಟ್. ನೆಕ್ಸ್ಟ್ ಏನದು ರೂಮನಲ್ಲಿ ಸ್ಟೋರ್ ಆಗುತ್ತೆ, ಅದು ಫುಡ್ಡಲ್ಲಿ ಪಾರ್ಷಿಯಲಿ ಆಗಿರುತ್ತಲ್ಲ ಆ ಫುಡ್ ರಿಟರ್ನ್ಸ್ ಟು ಮೌತಿಗೆ ರಿಟರ್ನ್ ಬರುತ್ತೆ. ರಿಟರ್ನ್ ಬಂದ ಮೇಲೆ ಅವು ಅನಿಮಲ್ಸ್ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಚೀವ್ ಮಾಡುತ್ತೆ. ನೆಕ್ಸ್ಟ್ ಅದು ಚೀವ್ ಮಾಡಿ ಡೈಜೆಷನ್ ಮಾಡ್ಕೊಳ್ಳುತ್ತೆ. ಅಂದರೆ ಯಾವಾಗಲೂ ನೋಡಿ, ಈಗ ಕವ್ ಆಯಿತು, ಯಾವಾಗಲೂ ಬಾಯಿ ಮೂಮೆಂಟ್ಸ್ ಮಾಡ್ತಾನೆ ಇರುತ್ತೆ, ತಿಂತಾನೆ ಇರುತ್ತಲ್ವಾ, ದಟ್ ಈಸ್ ಅದು ಒಂದು ಇದರಲ್ಲಿ ಸ್ಟೋರ್ ಆಗಿರುತ್ತೆ, ಸ್ಟಮಕಲ್ಲಿ ರೂಮನಲ್ಲಿ ಸ್ಟೋರ್ ಆಗಿದ್ದನ್ನು ನೆಕ್ಸ್ಟ್ ರಿಟರ್ನ್ಸ್ ತೊಗೊಂಡು ಕುಡಿಲ್ಲ, ರಿಟರ್ನ್ಸ್ ಮೌತಿಗೆ ತೊಗೊಂಡು ಅದು ಬೇಕಾದಾಗ ತಿನ್ನುತ್ತೆ ಅದು. ಓಕೆ, ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ರುಮಿನೇಷನ್. ಇದಕ್ಕೆ ಈ ಪ್ರೋಸೆಸ್ಸಿಗೆ ಏನಂತೀವಿ, ರುಮಿನೇಷನ್ ಅಂತೀವಿ. ಆ್ಯಂಡ್ ಅನಿಮಲ್ಸ್ ಆರ್ ಕಾಲ್ಡ್ ರುಮಿನೇಟ್ಸ್. ಅನಿಮಲ್ಸಿಗೆ ಏನು ಹೇಳ್ತೀವಿ, ರುಮಿನೇಟ್ಸ್ ಹೇಳ್ತೀವಿ. ಇನ್ ಕೇಸ್ ಮತ್ತು ಹ್ಯೂಮನ್ ಬೀಯಿಂಗ್ಸಲ್ಲೂ ಯಾವ ಥರ ಆಗುತ್ತೆ, ಇನ್ ಕೇಸ್ ಹ್ಯೂಮನ್ ಬೀಯಿಂಗ್ಸ್ ಆಲ್ಸೋ ಹ್ಯಾವಿಂಗ್ ಎ ಗ್ರಾಸ್ ಅಂತ ಕ್ವಶನ್ ಬಂದರೆ ಇಟ್ ಇಂಪಾಸಿಬಲ್, ನಾವು ತಿನ್ಲಿಕ್ಕಾಗಲ್ಲ. ಹ್ಯೂಮನ್ ಬೀಯಿಂಗ್ಸ್ ಕಾಂಟ್ ಬಿ ಈಟ್ ಅನಿಮಲ್ಸ್. ಇದು ಎಲ್ಲ ಅನಿಮಲ್ಸಿಗೂ ಅಪ್ಲೈ ಆಗುತ್ತೆ ಅಂದರೆ ದಟ್ ಈಸ್ ನಾಟ್ ಅಪ್ಲಿಕೇಬಲ್ ಫಾರ್ ಆಲ್ ಅನಿಮಲ್ಸ್. ಏನು ಗ್ರಾಸ್ ಈಟಿಂಗ್ ಅನಿಮಲ್ಸಿಗೆ ಅಷ್ಟೇ ಅಪ್ಲಿಕೇಬಲ್
ಬಲ್ಕೇಬಲ್ ಆಗೋದು. ಇಲ್ಲಿ ಅನಿಮಲ್ಸ್ಗೆ ಗ್ರಾಸ್ ಈಸ್ ರಿಚ್ ಇನ್ ಸೆಲ್ಯುಲೋಸ್. ಗ್ರಾಸ್ ಅಲ್ಲಿ ಸೆಲ್ಯುಲೋಸ್ ರಿಚ್ ಇರುತ್ತೆ. ದಟ್ ಈಸ್ ಎ ಕಾರ್ಬೋಹೈಡ್ರೇಟ್. ದಟ್ ಈಸ್ ಅ ಟೈಪ್ ಆಫ್ ಕಾರ್ಬೋಹೈಡ್ರೇಟ್ಸ್ ದಟ್ ಕಾಂಟ್ ಟು ಬಿ ಡೈಜೆಸ್ಟ್ ಇನ್ ಅವರ್ ಆರ್ಗನಿಸಮ್ಸ್. ನಮ್ಮ ಬಾಡಿಲಿ ಅದು ಡೈಜೆಸ್ಟ್ ಆಗೋದಿಲ್ಲ. ಸಮ್ ಆಫ್ ಅನಿಮಲ್ಸ್ ಆಲ್ಸೋ ಕಾಂಟ್ ಟು ಬಿ ಡೈಜೆಸ್ಟ್. ಓಕೆ, ನೆಕ್ಸ್ಟ್ last topic of this chapter, feeding and digestion in amoeba. What is amoeba? First, amoeba is a microscopic organism. ಅಮೀಬಾ ಅಂದರೆ ಅದನ್ನು ನೆಕೆಡ್ ಐಸಲ್ಲಿ ನೋಡೋಕ್ಕಾಗಲ್ಲ. ಮೈಕ್ರೋಸ್ಕೋಪಲ್ಲಿ ಬಿಲೋ ದಿ ಮೈಕ್ರೋಸ್ಕೋಪ್ ವಿ ಹ್ಯಾವ್ ಟು ಸಿ ಅಮೀಬಾನ. ಇಟ್ ಈಸ್ ಅ ಮೇಡ್ ಅಪ್ ಆಫ್ ಸಿಂಗಲ್ ಸೆಲ್ ಆರ್ ಯೂನಿಸೆಲ್. ಸಿಂಗಲ್ ಸೆಲ್ಲಲ್ಲೇ ಮೇಡಪ್ ಆಗಿದೆ. ವಾಟ್ ಇಸ್ ಸಿಂಗಲ್ ಸೆಲ್ ಆ್ಯಂಡ್ ಮಲ್ಟಿ ಸೆಲ್? ಅದು ನೀವು ಲಾಸ್ಟ್ ಕ್ಲಾಸಲ್ಲಿ ನೀವು ಕೇಳಿದ್ದೀರಾ. ಅಂದರೆ ಅವರ್ ಬಾಡಿ ಮೇಡ್ ಅಪ್ ಆಫ್ ಮಲ್ಟಿ ಸೆಲ್. ಸಿಂಗಲ್ ಸೆಲ್ ಈಸ್ amoeba. Amoeba is a single cell. Okay, it has a cell membrane, rounded, dense nucleus and many small bubbles like vacuoles. ಇವೆಲ್ಲ ಸೆಲ್ ಮೆಂಬ್ರೇನ್ಸ್ ಇರುತ್ತೆ, ಆಮೇಲೆ ನ್ಯೂಕ್ಲಿಯಸ್ ಇರುತ್ತೆ, ಆಮೇಲೆ ವ್ಯಾಕ್ಯೂಲ್ಸ್ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್, ಇಟ್ ಕಾನ್ಸ್ಟೆಂಟ್ಲಿ ಚೇಂಜ್ ಇಟ್ ಶೇಪ್ ಆ್ಯಂಡ್ ಪೊಸಿಷನ್. ಇದು ಆರ್ಡರ್ಲಿ ಚೇಂಜ್ ಆಗ್ತಾ ಇರುತ್ತೆ. ಪೊಸಿಷನ್ ಚೇಂಜ್ ಆಗುತ್ತೆ, ಆಮೇಲೆ ಶೇಪ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಇಟ್ ಡೋಂಟ್ ಹ್ಯಾವ್ ಅ ಡೆಫಿನೆಟ್ ಶೇಪ್ ಆ್ಯಂಡ್ ಪೊಸಿಷನ್. ಇದಕ್ಕೆ ಡೆಫಿನೆಟ್ ಆಗಿ ಶೇಪು ಇರಲ್ಲ, ಪೊಸಿಷನು ಇರೋದಿಲ್ಲ. ನಾನಿಲ್ಲಿ ಡ್ರಾ ಮಾಡಿದ್ದೀನಿ, ಯು ಹ್ಯಾವ್ ಟು ಸಿ. ಓಕೆ, ನೆಕ್ಸ್ಟ್ ಡೈಜೆಷನ್ ಹೆಂಗಾಗುತ್ತೆ ಅಮೀಬಾದಲ್ಲಿ? ಡೈಜೆಷನ್ ಪುಷಸ್ ಔಟ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಕಾಲ್ಡ್ ಸೈಡೋಪೋಡಿಯಾ. Okay, cydopodia engulf the food in and gets it stored in a food vacuoles. ಏನು ಫುಡ್ ಇಲ್ಲಿ ನಾನು ಡ್ರಾ ಮಾಡಿದ್ದೀನಿ, ಯು ಹ್ಯಾವ್ ಟು ಸಿ. ಇಲ್ಲಿ ದಿಸ್ ಇಸ್ ಅ ಅಮೀಬಾ. ಅಮೀಬಾ ಹತ್ರ ಇಲ್ಲಿ ಫುಡ್ ಇದೆ, ಫುಡ್ ಪಾರ್ಟಿಕಲ್ಸ್ ಇದೆ. ಓಕೆನಾ? ದಿಸ್ ಇಸ್ ಅ ನ್ಯೂಕ್ಲಿಯಸ್, ದಿಸ್ ಇಸ್ ಅ ಸೆಲ್ ಮೆಂಬ್ರೇನ್ಸ್, ದೀಸ್ ಆರ್ ಆಲ್ ವ್ಯಾಕ್ಯೂಲ್ಸ್. ನೆಕ್ಸ್ಟ್ ಇದರಲ್ಲಿ ಏನಾಗ್ತಾ ಇದೆ? ಫುಡ್ ಸೆಲ್ಸ್, ಫುಡ್ ಪಾರ್ಟಿಕಲ್ ಇಲ್ಲಿ ಬರ್ತಾ ಇದೆ. ಅವರ ಸ್ಟ್ರಕ್ಚರ್ ನೋಡಿ ಯಾವ ಥರ ಫಾರ್ಮೇಷನ್ ಆಗಿದೆ. ದಿಸ್ ಇಸ್ ಕಾಲ್ಡ್ ಅ ಸೈಡೋಪೋಡಿಯಾ. ಈ ಫಾರ್ಮೇಷನ್ ಆಗುತ್ತೆ, ಈ ಸೈಡೋಪೋಡಿಯಾ ಫಾರ್ಮೇಷನ್ ಆಗುತ್ತೆ. ಇಲ್ಲಿ ಅದೇ ಹೇಳ್ತಾ ಇರೋದು. ನೆಕ್ಸ್ಟ್ ಸೈಡೋಪೋಡಿಯಾ ಫಾರ್ಮೇಷನ್ ಆದಮೇಲೆ ನೆಕ್ಸ್ಟ್ ದಿಸ್ ಇಸ್ ಎ ಇಂಡೈಜೆಷನ್. ನೆಕ್ಸ್ಟ್ ಡೈಜೆಷನ್ ಏನಾಗುತ್ತೆ ಅಂದರೆ ದಟ್ ವಿಲ್ ಬಿ ಅಕರ್. ಅದು ಫುಲ್ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಇಟ್ ಸ್ಯಾಕ್ರಿಫೈಸಸ್ ಸಮ್ ಡೈಜೆಸ್ಟಿವ್ ಜ್ಯೂಸ್ ಇನ್ಸೈಡ್ ವ್ಯಾಕ್ಯೂಲ್ಸ್ ದಟ್ ಹೆಲ್ಪ್ಸ್ ಟು ಡೈಜೆಸ್ಟ್. ಇದು ಒಳಗಡೆಗೆ ಅಮೀಬಾ ಒಳಗಡೆ ಫುಡ್ ತಗೊಳುತ್ತೆ. ಒಂದು ವ್ಯಾಕ್ಯೂಲ್ ಹೋಗ್ಬಿಟ್ಟು ಅದನ್ನು ಫುಡ್ನ ಆಕ್ಯುಪೈ ಮಾಡಿಕೊಂಡು ಒಳಗಡೆ ತಗೊಂಡು ಅದರಲ್ಲಿ ಅಬ್ಸರ್ವ್ ಆಗುತ್ತೆ. ಇಲ್ಲಿ ಅಬ್ಸರ್ವ್ ಆಗಿದೆ ನೋಡಿ ಫುಡ್. ಓಕೆ, ದಿಸ್ ಇಸ್ ಅಬ್ಸರ್ವೇಷನ್ ಪ್ರೊಸೆಸ್. ಆ ಫುಡ್ ಅಬ್ಸರ್ವೇಷನ್ ಆದಮೇಲೆ ಅಸಿಮಿಲೇಷನ್ ಆಗುತ್ತೆ. ಅಸಿಮಿಲೇಷನ್ ಆದಮೇಲೆ ಇಜೆಕ್ಷನ್ ಯಾವ ಥರ ಆಗುತ್ತೆ ಅಂದರೆ ಅದು ಫುಡ್ ಮತ್ತು ಡೈಜೆಷನ್ ಎಲ್ಲ ಆದಮೇಲೆ ಅದರಲ್ಲಿ ಏನು ಪಾರ್ಟಿಕಲ್ಸ್ ಇದೆಲ್ಲ ಬ್ರೇಕ್ ಡೌನ್ ಆಗುತ್ತೆ ಇಂಟು ಸ್ಮಾಲರ್ ಒನ್ ಆಗಿ ಬ್ರೇಕ್ ಡೌನ್ ಆಗುತ್ತೆ. ಬ್ರೇಕ್ ಡೌನ್ ಆದಮೇಲೆ ಅನ್ವಾಂಟೆಡ್ ವೇಸ್ಟ್ ಡೈಜೆಷನ್ ಇರೋದೆಲ್ಲದು ವ್ಯಾಕ್ಯೂಲ್ಸ್ ಮುಖಾಂತರವಾಗಿ ಹೊರಗಡೆ ಆಗುತ್ತೆ. ದಿಸ್ ಇಸ್ ದಿ ಪ್ರೋಸೆಸ್ ಆಫ್ ಡೈಜೆಷನ್ ಇನ್ ಅಮೀಬಾ. ಓಕೆನಾ? ನಿಮಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಯು ಮೇ ಆಸ್ಕ್. ಆಮೇಲೆ ದಿಸ್ ಇಸ್ ದಿ ಕಂಪ್ಲೀಷನ್ ಆಫ್ ನ್ಯೂಟ್ರಿಷನ್ ಇನ್ ಅನಿಮಲ್ಸ್. ಓಕೆ, ಥ್ಯಾಂಕ್ ಯು.